ನೀವೇನಾದರೂ ಗೇಮರ್ ಆಗಿದ್ದು RTX 50 ಸೀರೀಸ್ನಲ್ಲಿ ಒಂದು ಗೇಮಿಂಗ್ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಏಸರ್ ಅವ್ರದ್ದು ನೈಟ್ರೋ V15 ಗೇಮಿಂಗ್ ಲ್ಯಾಪ್ಟಾಪ್ ಇದೆ. ನಾನಿವತ್ತು ಈ ಲ್ಯಾಪ್ಟಾಪಲ್ಲಿ ಗೇಮ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಡೇ ಟು ಡೇ ಟಾಸ್ಕನ್ನು ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಇತ್ತೀಚಿನ ರ್ಯಾಮ್ ಮತ್ತು ಚಿಪ್ ಶಾರ್ಟೇಜ್ ಎಲ್ಲ ಶುರುವಾದ ಮೇಲೆ ಎಲ್ಲ ಲ್ಯಾಪ್ಟಾಪ್ಗಳ ಬೆಲೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಆಯಿತಾ. ಇದನ್ನು ತಲ್ಲಿಡ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಲ್ಯಾಪ್ಟಾಪ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫಸ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಇದು 2.1 kg ವೆಯ್ಟ್ ಇರುವಂಥ ಲ್ಯಾಪ್ಟಾಪು ಒಂದು ಲೆವೆಲ್ಲಿಗೆ ತಿನ್ನಾಗಿದೆ. ಗೇಮಿಂಗ್ ಲ್ಯಾಪ್ಟಾಪ್ ಲೆವೆಲ್ಗೆ ತಿನ್ನಾಗಿದೆ. 23.5 mm ಥಿಕ್ನೆಸ್ಸು. ಸೊ ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಡಿಯಿಂದ ಆಗಿರುವಂಥದ್ದು ಆಯಿತಾ. ನಮಗೆ ವೆಂಟಿಲೇಷನ್ ಆ ಕಡೆ ಈ ಕಡೆ ಎರಡು ಸೈಡು ಇದೆ. ಸೊ ಈ ಡಿಸಿಪೇಷನ್ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ. ನಮ್ಗೆ ಇದರಲ್ಲಿ ಮಲ್ಟಿ ಟಚ್ ಪ್ಯಾಡ್ ಸಿಗ್ತಾ ಇದೆ. ಬ್ಯಾಕ್ ಲೈಟ್ ಇರುವಂಥ ಕೀಬೋರ್ಡ್, ಫುಲ್ ಸೈಜ್ ಕೀಬೋರ್ಡ್ ನಮಗೆ ಸಿಗ್ತಾ ಇದೆ. ಕ್ಲಿಕ್ಕಿ ಫೀಲು, ಕೀ ಟ್ರಾವೆಲ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 15.6 ಇಂಚಿಂದು ಡಿಸ್ಪ್ಲೇ, ಇದಕ್ಕೆ ಆಮೇಲೆ ಬರ್ತೀನಿ. ನಮಗೆ HD ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಇದರಲ್ಲಿ ನಾವು ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿರ್ಬೋದು, ಐ ಕಾಂಟ್ಯಾಕ್ಟು, ಆಟೋಮೆಟಿಕ್ ಫ್ರೇಮಿಂಗ್ ಮಾಡುವಂಥ ಫೀಚರ್ ಎಲ್ಲ ಸಿಗ್ತಾ ಇದೆ. ಮತ್ತು ಮೈಕ್ರೋಫೋನ್ಸು 2 ಇದೆ. ಸ್ಪೀಕರ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲಿ ನಮಗೆ AI ನಾಯ್ಸ್ ರಿಡಕ್ಷನ್ ಆಪ್ಷನ್ ಎಲ್ಲ ಸಿಗ್ತಾ ಇದೆ. ಮತ್ತು ಏಸರ್ದು ಪ್ಯೂರಿಫೈಡ್ ವಾಯ್ಸ್ ಆಪ್ಷನ್ಸ್ ಆಗಿದೆ. ತುಂಬ ಕ್ಲಿಯರ್ ಆಡಿಯೋ ನೀವೇನಾದರೂ ಮೀಟಿಂಗ್ ಏನಾರು ಮಾಡ್ತಿದ್ರೆ ಬರುತ್ತೆ ಆಯಿತಾ. ಇನ್ನು ಪೋರ್ಟ್ಸ್ಗಳಿಗೆ ಬಂತು ಅಂತ ಅಂದರೆ 3 USB ಟೈಪ್ A ಪೋರ್ಟ್ ಇದೆ. USB ಟೈಪ್ C ಪೋರ್ಟ್ ಸಹ ಇದೆ. ಥಂಡರ್ಬೋಲ್ಟ್ ಪೋರ್ಟ್ ಆಯಿತಾ. ಕೆನ್ಸಿಂಗ್ಟನ್ ಲಾಕನ್ನು ಸಹ ಕೊಟ್ಟಿದ್ದಾರೆ. HDMI 2.1 ಸಪೋರ್ಟ್ ಆಗಿದೆ. ಹೆಡ್ಫೋನ್ ಜಾಕ್ ಇದೆ. ಮತ್ತು ಇದರಲ್ಲಿ ಲ್ಯಾನ್ ಪೋರ್ಟ್ ಸಹ ಕೊಟ್ಟಿದ್ದಾರೆ ಆಯಿತಾ. ಸೊ ಅವಶ್ಯಕತೆ ಇರುವಂಥ ಆಲ್ಮೋಸ್ಟ್ ಎಲ್ಲ ಪೋರ್ಟ್ಗಳು ನಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ. ಡಿಸ್ಪ್ಲೇಗೆ ಬಂತು ಅಂದರೆ ಆಗಲೇ ಹೇಳ್ದಂಗೆ 15.6 ಇಂಚಿಂದು ಫುಲ್ HD IPS ಡಿಸ್ಪ್ಲೇ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ ಆಯಿತಾ. ಸೊ 500 ನಿಟ್ಸು. ಸೊ ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ. ಸೊ ಅಷ್ಟೊಂದು ರಿಫ್ಲೆಕ್ಷನ್ಸ್ ಬರೋದಿಲ್ಲ. ಮತ್ತು ರಿಫ್ರೆಶ್ ರೇಟ್ ಅಪ್ ಟು 165 Hz ತನಕ ಸಪೋರ್ಟ್ ಆಗುತ್ತೆ. ಕ್ರೇಜಿ ವಿಷಯ. ಮತ್ತು 100% sRGB ಕಲರ್ ಗಾಮೆಟ್ ಇರೋದ್ರಿಂದ ಆ್ಯಕ್ಯುರೇಟ್ ಕಲರ್ಸ್ ನಮಗೆ ಸಿಗುತ್ತೆ. ರೆಸ್ಪಾನ್ಸ್ ಟೈಮ್ ಕೂಡ ತುಂಬ ಕಡಿಮೆ ಇದೆ. ಕೇವಲ 3 ಮಿಲಿಸೆಕೆಂಡ್ನ ರೆಸ್ಪಾನ್ಸ್ ಟೈಮ್ ಗೇಮರ್ಸ್ಗಳಿಗೆ ಹೆವಿ ಹೆಲ್ಪ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ 13th ಜನರೇಷನ್ ಇಂಟೆಲ್ ಕೋರ್ i5 ಪ್ರೊಸೆಸರ್ ನಮಗೆ ಸಿಗ್ತಾ ಇದೆ. 13420H ಸೀರೀಸ್ನ ಪ್ರೊಸೆಸರ್. ನಮ್ಗೆ ಇದರಲ್ಲಿ 8 ಕೋರ್ಗಳು ಸಿಗ್ತಾ ಇದೆ. 4 ಪರ್ಫಾರ್ಮೆನ್ಸ್ ಕೋರ್ಗಳು, 4 ಎಫಿಷಿಯನ್ಸಿ ಕೋರ್ಗಳು. ನಮಗೆ ಈ ಪ್ರೊಸೆಸರ್ನಲ್ಲಿ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ ಸಿಗ್ತಾ ಇದೆ. ಸೊ ಇದರಲ್ಲಿರುವಂಥ ಥ್ರೆಡ್ ಡೈರೆಕ್ಟರ್ ಏನಪ್ಪ ಮಾಡುತ್ತೆ ಅಂತ ಅಂದರೆ ಇಂಟೆಲಿಜೆಂಟ್ ಆಗಿ ಟಾಸ್ಕನ್ನು ಕೋರ್ಗಳಿಗೆ ಅಸೈನ್ ಮಾಡುತ್ತೆ ಆಯಿತಾ. ಸೊ ನಿಮ್ಗೊಂದು ರೀತಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಸಿಗೋ ರೀತಿ ಮಾಡುತ್ತೆ ಆಯಿತಾ. ಇನ್ನು ಗ್ರಾಫಿಕ್ಸಿಗೆ ಬಂತು ಅಂದರೆ ನಮ್ಗೆ ಇದರಲ್ಲಿ NVIDIA GeForce RTX 5050 ಗ್ರಾಫಿಕ್ ಕಾರ್ಡ್ ಸಿಗ್ತಾ ಇದೆ. 8 GB GDDR7 ಗ್ರಾಫಿಕ್ ಕಾರ್ಡು. ಇದರಲ್ಲಿ DLSS 4.0 ಸಪೋರ್ಟ್ ಸಹ ಇದೆ. ಸೊ ನಾವಿದ್ರಲ್ಲಿ ಆರಾಮಾಗಿ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಕೂಡ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸಿನಿಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. GPU ಸ್ಕೋರ್ ಒಂದು ಲೆವೆಲಿಗೆ ಈ ಲೆವೆಲ್ ಲ್ಯಾಪ್ಟಾಪ್ಗಳಿಗೆ ಚೆನ್ನಾಗಿ ಬಂದಿದೆ. CPU ಮಲ್ಟಿ ಕೋರ್ ಮತ್ತು ಸಿಂಗಲ್ ಕೋರ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ನಾರ್ಮಲ್ ಆಗಿ ಇದೆ ಅಂತ ಅನ್ನಿಸ್ತು. ಇನ್ನು AI ಟಾಸ್ಕನ್ನು ನೀವೇನಾದರೂ ಈ ಲ್ಯಾಪ್ಟಾಪಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಬೇಕು ಅಂದರೆ ಲೋಕಲಿ LLM ಅನ್ನು ಈ ಲ್ಯಾಪ್ಟಾಪಲ್ಲಿ ಒಂದು ಲೆವೆಲಿಗೆ ರನ್ ಮಾಡ್ಬೋದು. ಏನಾದರೂ AI ಓರಿಯೆಂಟೆಡ್ ಜನ್ರೇಟಿವ್ ಏನಾದರೂ ಆನ್ ಡಿವೈಸ್ ಮಾಡಬೇಕು ಅಂದರೆ ಅದು ಕೂಡ ನನಗೆ ಅನಿಸ್ತಂಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನೀವೇನಾದರೂ ಕ್ರಿಯೇಟರ್ ಆಗಿದ್ದು ಎಡಿಟಿಂಗನ್ನು ಈ ಒಂದು ಲ್ಯಾಪ್ಟಾಪಲ್ಲಿ ಮಾಡಬೇಕು ಅಂದರೆ ನಾವು ನಮ್ಮ ಟೆಕ್ ನ್ಯೂಸನ್ನು ಈ ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿದ್ವು ಆಯಿತಾ. ಸೊ ಸುಮಾರು 8 ನಿಮಿಷ 16 ಸೆಕೆಂಡ್ ಇರುವಂಥ ವೀಡಿಯೋ ನಾವು ಯೂಶ್ವಲಿ 4K 50 FPS ವಿಡಿಯೋ ರೆಕಾರ್ಡನ್ನು ಮಾಡ್ತೀವಿ. ಅದರಲ್ಲೇ ಎಡಿಟಿಂಗ್ ಮಾಡಿದ್ದೀವಿ ಆಯಿತಾ. ಟೋಟಲ್ 9 ಲೇಯರ್ಗಳ ಎಡಿಟಿಂಗ್ ಅಂತ ಅನ್ಬೋದು. ಇದು ರೆಂಡರ್ ಆಗೋದಕ್ಕೆ ಲಿಟ್ರಲಿ 14 ನಿಮಿಷ 30 ಸೆಕೆಂಡ್ ಟೈಮ್ ತೊಗೊಂತು. ಆ್ಯಕ್ಚುಲಿ ಇದು ಒಂದು ಒಳ್ಳೆ ಟೈಮೇ ಲ್ಯಾಪ್ಟಾಪ್ ಲೆವೆಲ್ಲಿಗೆ ಆಯಿತಾ. ಸೊ ಇಂಪ್ರೆಸಿವ್ ಅಂತೀನಿ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ದೀವಿ ಆಯಿತಾ. 1-2 ಗೇಮನ್ನು ಆಡಿ ಮಲ್ಟಿಪಲ್ ಗೇಮ್ಸ್ ಆಡಿದ್ದೀವಿ. ಬಟ್ ಬೆಂಚ್ ಮಾರ್ಕನ್ನು 1-2 ಗೇಮನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ಬ್ಲ್ಯಾಕ್ ಮಿತ್ ಊಕಾಂಗ್ ಗೇಮು. ಸೊ ಈ ಗೇಮ್ ಆಡಬೇಕಾದ್ರೆ DLSS ಸೂಪರ್ ರೆಸೊಲ್ಯೂಷನ್ನ ಯಾವಾಗಲೂ ಆನ್ ಮಾಡ್ಕೊಂಡಿದ್ವು. ಗ್ರಾಫಿಕ್ಸು ವೆರಿ ಹೈ ಸೆಟ್ಟಿಂಗ್, ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ಆಯಿತಾ. ರೇಟ್ ರೇಸಿಂಗನ್ನು ಆನ್ ಮಾಡಿ ಆಫ್ ಮಾಡಿ ಟ್ರೈ ಮಾಡಿದ್ವು. ರೇಟ್ ರೇಸಿಂಗನ್ನು ಆನ್ ಮಾಡಿದ್ರೆ
38 ಫ್ರೇಮ್ಸ್ ಪರ್ ಸೆಕೆಂಡ್. ಆನ್ ಮಾಡಿ ಕೂಡ 38 ಫ್ರೇಮ್ಸ್ ಪರ್ ಸೆಕೆಂಡು, ಆಫ್ ಮಾಡಿದ್ರೆ 45 ಫ್ರೇಮ್ಸ್ ಪರ್ ಸೆಕೆಂಡ್ ನಮಗೆ ಸಿಕ್ತು. ಒಂದು ಲೆವೆಲ್ಲಿಗೆ ಆಡ್ಕೊಬೋದು ಆಯಿತಾ. ನೆಕ್ಸ್ಟ್ DLSS ಅನ್ನು ಆನ್ ಮಾಡಿ ಆಫ್ ಮಾಡಿ ಕೂಡ ಟ್ರೈ ಮಾಡಿದ್ವು. ಈ ಸಲ ರೇಟ್ ಟ್ರೇಸಿಂಗನ್ನು ಕೂಡ ಆಫ್ ಮಾಡಿದ್ವು ಆಯಿತಾ. ಸೊ DLSS ಅನ್ನು ಆಫ್ ಮಾಡಿದ್ದಾಗ ನಮಗೆ 30 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಕ್ತು. DLSS ಅನ್ನು ಆನ್ ಮಾಡಿಕೊಂಡಾಗ 20 ಫ್ರೇಮ್ಸ್ ಜಾಸ್ತಿ ಆಯಿತು, 50 ಫ್ರೇಮ್ ಪರ್ ಸೆಕೆಂಡ್. ಆರಾಮಾಗಿ ಈ ಸೆಟ್ಟಿಂಗಲ್ಲಿ ನಾವು ಒಂದು ಲೆವೆಲಿಗೆ ಆಡ್ಕೊಬೋದು. ಬ್ಲ್ಯಾಕ್ ಮಿತ್ ವುಕಾಂಗ್ ಹೈ ಗ್ರಾಫಿಕ್ ಓರಿಯೆಂಟೆಡ್ ಗೇಮ್ ಆಯಿತಾ. ಸೊ ಇಷ್ಟು ಫ್ರೇಮ್ ಸಿಗ್ತಾ ಇದೆ ಅಂದರೆ ಒಂದು ಲೆವೆಲಿಗೆ ದೊಡ್ಡ ವಿಷಯನೇ. ನೆಕ್ಸ್ಟ್ ಸೈಬರ್ ಪಂಕ್ ಗೇಮಿಂದು ಸಹ ಬೆಂಚ್ ಮಾರ್ಕನ್ನು ಮಾಡ್ತೀವಿ. ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ DLSS 4 ಸೂಪರ್ ರೆಸಲ್ಯೂಷನ್ನ ಕೂಡ ಆನ್ ಮಾಡ್ಕೋತೀವಿ. ಫ್ರೇಮ್ ಜನ್ರೇಷನ್ನ ಕೂಡ ಆನ್ ಮಾಡಿಕೊಂಡು ರೇಟ್ ಟ್ರೇಸಿಂಗನ್ನು ಹೈಯಲ್ಲಿಟ್ಟು ನಾವು ಫ್ರೇಮ್ ರೇಟನ್ನು ಚೆಕ್ ಮಾಡಿದಾಗ ಹೈ ಸೆಟ್ಟಿಂಗಲ್ಲಿ ಆವ್ರೇಜ್ 80 ಫ್ರೇಮ್ಸ್ ಪರ್ ಸೆಕೆಂಡ್ ನಮಗೆ ಸಿಗ್ತದೆ, ಆರಾಮಾಗಿ ಆಡ್ಕೊಬೋದು. ಮತ್ತು ಮೀಡಿಯಮ್ ಸೆಟ್ಟಿಂಗಲ್ಲಿ 91 ಫ್ರೇಮ್ಸ್ ಪರ್ ಸೆಕೆಂಡ್ ನಮಗೆ ಸಿಗ್ತಾ ಇದೆ. ನೆಕ್ಸ್ಟು ರೇಟ್ ಟ್ರೇಸಿಂಗನ್ನು ಆಫ್ ಮಾಡಿಕೊಂಡು DLSS ಆನು ಆಫನ್ನು ಕೂಡ ಟ್ರೈ ಮಾಡಿದ್ವು. DLSS ಆಫ್ ಆಗಿದ್ದಾಗ ಕೇವಲ 48 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಗ್ತಾ ಇರುತ್ತೆ. ಅದೇ DLSS ಆನ್ ಮಾಡಿಕೊಂಡಾಗ ನೀವು ನಂಬಲ್ಲ 137 ಫ್ರೇಮ್ಸ್ ಪರ್ ಸೆಕೆಂಡ್. ಕ್ರೇಜಿ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. DLSS 4 ಅದೇ ಅಡ್ವಾಂಟೇಜು ಆಯಿತಾ. ಅಡಿಷ್ನಲ್ ಫ್ರೇಮ್ಸನ್ನು ಇದೊಂದು ರೀತಿ ಆ್ಯಡ್ ಮಾಡುತ್ತೆ, ನಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗೋ ರೀತಿ ಮಾಡುತ್ತೆ. ಇದರ ಜೊತೆಗೆ ನೀವು ಗೇಮ್ ಮಾಡಬೇಕಾದ್ರೆ ನೀವು ಬೇಕು ಅಂತ ಅಂದರೆ ನೈಟ್ರೋ ಸೆನ್ಸ್ ಎಕ್ಸ್ಪೀರಿಯನ್ಸನ್ನು ಬೇಕಾದ್ರೆ ಆನ್ ಮಾಡ್ಕೊಬೋದು ಆಯಿತಾ. ಇಲ್ಲಿ ಡೆಡಿಕೇಟೆಡ್ ಬಟನ್ನ ಕೊಟ್ಟಿದೆ, ಇದನ್ನು ಪ್ರೆಸ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಬೇಕು ಅಂತ ಅಂದರೆ ಫ್ಯಾನ್ ಸ್ಪೀಡನ್ನು ಮೋಡನ್ನು ಕಂಟ್ರೋಲ್ ಮಾಡ್ಬೋದು ಆಯಿತಾ. ಟೋಟಲ್ 5 ಮೋಡ್ಗಳು ನಮಗೆ ಸಿಗುತ್ತೆ: ಎಕೋ, ಕ್ವೈಟು, ಬ್ಯಾಲೆನ್ಸ್ಡು, ಪರ್ಫಾರ್ಮೆನ್ಸು ಮತ್ತು ಟರ್ಬೋ ಮೋಡ್ ಅಂತ ಆಯಿತಾ. ಸೊ ಈ ಟರ್ಬೋ ಆನ್ ಮಾಡಿಕೊಂಡ್ರೆ ಫುಲ್ ಮ್ಯಾಕ್ಸಿಮಮ್ ಫ್ಯಾನ್ ಸ್ಪೀಡ್ ಬರುತ್ತೆ, ಹೈ ಪರ್ಫಾರ್ಮೆನ್ಸ್ ಮೋಡ್ ಆಯಿತಾ. ಸೊ ನೀವೇನಾದರೂ ಈ ಲ್ಯಾಪ್ಟಾಪ್ಗೆ ಪವರ್ ಪ್ಲಗ್ ಮಾಡಿಲ್ಲ ಅಂದರೆ ಬರೀ 2 ಮೋಡ್ ಮಾತ್ರ ಕೆಲಸ ಮಾಡುತ್ತೆ, ಎಕೋ ಮತ್ತು ಬ್ಯಾಲೆನ್ಸ್ಡ್ ಮೋಡು. ಪವರ್ ಪ್ಲಗ್ ಮಾಡಿದ್ರೆ ಉಳಿದ ಎಲ್ಲ ಮೋಡ್ಗಳು ಆನ್ ಆಗುತ್ತೆ ಆಯಿತಾ. ಸೊ ಕ್ವೈಟು, ಬ್ಯಾಲೆನ್ಸ್ ಎಲ್ಲ ಪ್ಲಗ್ ಆನ್ ಮಾಡಿದಾಗ ಬರುತ್ತೆ. ಸೊ ಗೇಮ್ ಮಾಡ್ಬೇಕಾದ್ರೆ ಅಥವಾ ಎಡಿಟಿಂಗ್ ಮಾಡ್ಬೇಕಾದ್ರೆ ನಂಗೆ ಅನ್ನಿಸ್ದಂಗೆ ನೀವು ಟರ್ಬೋ ಮೋಡ್ ಆನ್ ಮಾಡ್ಕೊಂಡ್ರೆ ಒಳ್ಳೆಯದು. ಮ್ಯಾಕ್ಸಿಮಮ್ ಸ್ಪೀಡ್ ರನ್ ಆಗ್ತಿರುತ್ತೆ. ಈ ಫ್ಯಾನ್ ಸ್ಪೀಡ್ ಪ್ರತಿಯೊಂದನ್ನು ಕೂಡ ಈ ಅಪ್ಲಿಕೇಶನಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಚೆನ್ನಾಗಿದೆ, ತುಂಬ ಯೂಸರ್ ಫ್ರೆಂಡ್ಲಿ ಇದೆ ನಂಗೆ ಅನ್ನಿಸ್ದಂಗೆ. ಥರ್ಮಲ್ಸ್ ಕೂಡ ನಂಗೆ ಅನ್ನಿಸ್ದಂಗೆ ಓಕೆ ಅನ್ನಿಸ್ತು. ತುಂಬ ಹೆವಿ ಹೀಟ್ ಆಗುತ್ತೆ ಈವನ್ ಗೇಮ್ ಮಾಡಬೇಕಾದ್ರು ಅಂತ ನನಗೆಲ್ಲೂ ಕೂಡ ಅಷ್ಟಾಗಿ ಅನ್ನಿಸ್ಲಿಲ್ಲ. ಬಟ್ ನೀವು ಎಷ್ಟೊತ್ತು ಆಡ್ತೀರಾ, ಎಷ್ಟೊತ್ತು ಎಡಿಟಿಂಗ್ ಮಾಡ್ತೀರಾ, ಎಷ್ಟು ರೆಂಡರ್ ಮಾಡ್ತೀರಾ ಅದ್ರ ಮೇಲೂ ಕೂಡ ನಂಗೆ ಅನ್ನಿಸ್ದಂಗೆ ಅದು ಡಿಪೆಂಡ್ ಆಗಿರುತ್ತೆ. ಒಟ್ಟಿನಲ್ಲಿ ಈ ಒಂದು ರೇಂಜ್ ಲ್ಯಾಪ್ಟಾಪಿಗೆ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಗೇಮರ್ಸ್ಗಳಿಗೆ ಕನೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಬರೀ ಗೇಮರ್ಸ್ಗಳಿಗೆ ಅಷ್ಟೇ ಅಲ್ಲ, ನೀವೇನೋ ಮೀಟಿಂಗ್ ಅಟೆಂಡ್ ಮಾಡ್ತೀರಾ, ಕ್ಲಾಸಸ್ನ ಅಟೆಂಡ್ ಮಾಡ್ತೀರಾ ಅಂದರೂ ಕೂಡ ಬೇಕೇ ಬೇಕು ಆಯಿತಾ. Wi-Fi 6 ನಮಗೆ ಸಿಗ್ತಾ ಇದೆ, ಸೂಪರ್ ವಿಷಯ. ಬ್ಲೂಟೂತ್ 5.1 ಸಹ ಕೊಟ್ಟಿದ್ದಾರೆ. ಸೊ ವೈರ್ಲೆಸ್ ಮೌಸು, ಹೆಡ್ಫೋನ್ಸು ಎಲ್ಲದನ್ನು ಕೂಡ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ 16 GB DDR5 ರ್ಯಾಮ್ ನಮಗೆ ಸಿಗ್ತಾ ಇದೆ. 5600 ಮೆಗಾಹರ್ಟ್ಸಿಂದು ರ್ಯಾಮ್ ಆಯಿತಾ. ಸೊ ರ್ಯಾಮ್ ಶಾರ್ಟೇಜ್ ಎಲ್ಲ ಆದಮೇಲೆ 16 GB ರ್ಯಾಮ್ನ ಬೆಲೆನೇ ಹೆವಿ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಆಯಿತಾ. ಸೊ ಬಟ್ ಸ್ಟಿಲ್ ಓಕೆ. ಇನ್ನು ಸ್ಟೋರೇಜಿಗೆ ಬಂತು ಅಂದರೆ ಈ ವೇರಿಯಂಟಲ್ಲಿ ಸದ್ಯಕ್ಕೆ 512 GB SSD ಇದೆ. PCIe Gen 4 SSD ಆಯಿತಾ. ಸೊ ನಮ್ಗೆ ಇದರಲ್ಲಿ ಇನ್ನೊಂದು ಸ್ಲಾಟ್ ಇದೆ. ಸೊ ಬೇಕು ಅಂದರೆ ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇನ್ನು OSಗೆ ಬಂದರೆ Windows 11 ಹೋಮ್ ನಮಗೆ ಸಿಗ್ತಾ ಇದೆ. ಜೊತೆಗೆ ಎಕ್ಸ್ಬಾಕ್ಸಿಂದು 3 ತಿಂಗಳ ಸಬ್ಸ್ಕ್ರಿಪ್ಷನ್ ಕೂಡ ಏನೋ ಫ್ರೀಯಾಗಿ ಸಿಗುತ್ತೆ ಸ್ಟಾರ್ಟಿಂಗ್ ಆಯಿತಾ. ಸೊ ಬ್ಯಾಟ್ರಿಗೆ ಬಂತು ಅಂದರೆ ನಮಗಿದರಲ್ಲಿ 57 ವ್ಯಾಟರ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಸಿಗ್ತಾ ಇದೆ. ಸೊ ಬಾಕ್ಸ್ ಒಳಗೆ 135 ವ್ಯಾಟಿಂದು ಸ್ಲಿಮ್ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಪವರ್ ಆಪ್ಟರ್ ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಪ್ರಿಫರಬಲಿ ಗೇಮ್ ಆಡಬೇಕಾದ್ರೆ, ಎಡಿಟಿಂಗ್ ಮಾಡಬೇಕಾದ್ರೆ ಪವರ್ ಪ್ಲಗ್ ಆನ್ ಮಾಡ್ಕೊಳ್ಳಿ ಆಯಿತಾ. ಫುಲ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನಮಗೆ ಸಿಗುತ್ತೆ. ಸೊ ನೋಡ್ರಪ್ಪ, ಇದಿಷ್ಟು ಈ ಲ್ಯಾಪ್ಟಾಪಿಂದು ಕೆಲವೊಂದು ಮೇಯ್ನ್ ಫೀಚರ್. ಸೊ ನೋಡ್ಕೊಳ್ಳಿ, ಬೆಲೆ ನೋಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಪರ್ಚೇಸ್ ಮಾಡಿ ಆಯಿತಾ. ಏನಕ್ಕೆ ಅಂದರೆ ಆಗಲೇ ಹೇಳ್ದಂಗೆ ಈ ರ್ಯಾಮ್ ಮತ್ತು ಚಿಪ್ ಶಾರ್ಟೇಜ್ ಎಲ್ಲ ಶುರು ಆದಮೇಲೆ ಬೆಲೆ ತುಂಬ ಜಾಸ್ತಿ ಆಗಿದೆ. ಲ್ಯಾಪ್ಟಾಪ್ಗಳೇ ಸಿಗದ ರೀತಿ ಆಗ್ಬೋದು, ಫ್ಯೂಚರ್ನಲ್ಲಿ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಏಸರ್ ನೈಟ್ರೋ V15 ಲ್ಯಾಪ್ಟಾಪ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.